ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ನಿಮಗೆ 6 ಕಂತುಗಳು ಜಮಾ ಆಗಬೇಕಾಗಿದೆ. ಹೌದು ಸ್ನೇಹಿತರೆ, ಸುಮಾರು 12,000 ದುಡ್ಡು ಆದರೂ ಬಿಡುಗಡೆ ಆಗಬೇಕಾಗಿರ್ತಕ್ಕಂಥದ್ದು. ಬಹಳಷ್ಟು ಜನರಿಗೆ ಇದರ ಬಗ್ಗೆ ಗೊತ್ತೇ ಇಲ್ಲ. 4 ಕಂತುಗಳು ಅಥವಾ 3 ಕಂತುಗಳು ಪೆಂಡಿಂಗ್ ಉಳಿದಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕು. ಯಾಕಂದರೆ ಗೃಹಲಕ್ಷ್ಮಿಯರು ಈ ಒಂದು ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ ಅಂದ ಬಳಿಕ ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ, ಸರ್ಕಾರ ಎಷ್ಟೇಕೆ ಡಿಲೇ ಮಾಡ್ತಾ ಇದೆ, ಈಗ ಸದ್ಯದಲ್ಲಿ ಯಾವ ಕಂತುಗಳನ್ನು ರಿಲೀಸ್ ಮಾಡ್ತಾ ಇದೆ, ಇದರೆಲ್ಲದರ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಜೊತೆಗೆ ರೂಲ್ಸ್ಗಳನ್ನು ಕೂಡ ತಿಳ್ಕೊಳ್ಬೇಕು. ಅದರಲ್ಲಿ ಯಾವ ಕಂತುಗಳನ್ನು ಜಮಾ ಮಾಡ್ತದೆ, ಇನ್ನು ಯಾವ ಕಂತುಗಳನ್ನು ಪೆಂಡಿಂಗ್ ಉಳಿಸ್ತದೆ, ಅದರಲ್ಲಿ ಯಾವ ಮಹಿಳೆಯರಿಗೆ ದುಡ್ಡು ಕೊಡುತ್ತೆ, ಅಂತಹ ಮಹಿಳೆಯರಿಗೆ ದುಡ್ಡು ಕೊಡೋದಿಲ್ಲ, ಇದೆಲ್ಲದರ ಬಗ್ಗೆ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ಗೃಹಲಕ್ಷ್ಮಿಯರು ಈ ಒಂದು ವಿಷಯವನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಮಾಹಿತಿ. ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ತರ್ತಾ ಇರ್ತೀವಿ. ಅದಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಗೃಹಲಕ್ಷ್ಮಿಯಲ್ಲಿ ನಿಮಗೆ 6 ತಿಂಗಳ ಹಣ ಬರಬೇಕಾಗಿದೆ. ಮೊದಲಿಗೆ ನಾವು ಯಾವ ತಿಂಗಳ ಹಣ ಅಂತ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. 23ನೇ ಕಂತಿನ ಆಲ್ರೆಡಿ ಕ್ಲಿಯರ್ ಆಗಿದೆ. ಆಗಸ್ಟ್ ತಿಂಗಳ ಹಣ ಆಗಿರುತ್ತೆ ಇದು. ಇನ್ನು ಬರಬೇಕಾಗಿರ್ತಕ್ಕಂತಹ ಕಂತುಗಳನ್ನು ನಾವು ನೋಡಿದ್ದಾದರೆ 24 ಸೆಪ್ಟೆಂಬರ್ ತಿಂಗಳ ಹಣ ಬರಬೇಕು. ಇನ್ನು ಜೊತೆಗೆ 25 ಅಕ್ಟೋಬರ್ ತಿಂಗಳ ಹಣ ಬರಬೇಕು. ಇದಾದ ಮೇಲೆ 26ನೇ ಕಂತಿನ ಹಣ ನವೆಂಬರ್ ತಿಂಗಳ ಹಣ ಬರಬೇಕಾಗತ್ತೆ. ಈ 3 ತಿಂಗಳ ಹಣವನ್ನು ಸರ್ಕಾರ ನಮಗೆ ಕೊಡಬೇಕು. ಇದನ್ನು ಹೊರತುಪಡಿಸಿದ್ರೆ ಇನ್ನು ಈ ಡಿಸೆಂಬರ್ ತಿಂಗಳ ಹಣ, ಹೌದು 27ನೇ ಕಂತಿನ ಹಣ ಕೂಡ ಪೆಂಡಿಂಗ್ ಉಳಿದಿತ್ತು. ಅದು ಕೂಡ ಮುಗಿದೋಗಿದೆ. ಸರ್ಕಾರಿ ನೌಕರಸ್ಥರ ವೇತನವನ್ನು ನಾವು ಹೇಗೆ ಜಮಾ ಮಾಡ್ತೀವಿ ಹಾಗೆ ಎಲ್ಲ ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿದರು. ಈಗ 1 ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಕೊಡೋದು ಅಂದರೆ ಡಿಸೆಂಬರ್ ಪೂರ್ತಿಯಾಗಿ ದುಡಿಮೆ ಮಾಡಿರ್ತಕ್ಕಂತಹ ದುಡ್ಡನ್ನು ಜನವರಿನಲ್ಲಿ ಪಡ್ಕೊಳ್ಬಹುದು. ಜನವರಿನಲ್ಲಿ ದುಡಿದಿರತಕ್ಕಂತಹ ದುಡ್ಡನ್ನು ಫೆಬ್ರವರಿನಲ್ಲಿ ನಾವು ಪಡ್ಕೊಳ್ಬಹುದು. ಹೀಗೆ 1 ತಿಂಗಳ ದುಡ್ಡನ್ನು ಇನ್ನೊಂದು ತಿಂಗಳಲ್ಲಿ ನಾವು ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಕೂಡ ಅದೇ ನಡೆದಿದೆ. ಸುಮಾರು 4 ಕಂತುಗಳನ್ನು ಈಗ ಸರ್ಕಾರ ಕೊಡುವಂಥದ್ದು. ಇದರ ಜೊತೆಗೇ ಸ್ನೇಹಿತರೆ, ನಿಮಗೆ ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕೂಡ ಜಮೆ ಆಗ್ತಾ ಇದೆ. ಹೌದು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಅಂದರೆ ಏನು, ಈಗ 2025ರಲ್ಲಿ ಫೆಬ್ರವರಿ ಮಾರ್ಚ್ ಹಣವನ್ನು ಬಿಟ್ಟು ಡೈರೆಕ್ಟಾಗಿ ಏಪ್ರಿಲ್ ಆಗಿರಲಿ, ಮೇ ಆಗಿರಲಿ, ಜೂನ್ ಆಗಿರಲಿ, ಹೀಗೆ ಮುಂದಿನ ತಿಂಗಳ ಹಣವನ್ನು ಜಮಾ ಮಾಡ್ತಾ ಸರ್ಕಾರ ಬಂದಿದೆ. ನಮ್ಮ ಗಮನಕ್ಕೂ ಇತ್ತು. ಆದರೆ ಸರ್ಕಾರ ವಾಪಸ್ ಮತ್ತೆ ಜಮಾ ಮಾಡ್ತದೆ ಅನ್ನುವಂಥದ್ದು ನಮಗೇನು ಕನ್ಫರ್ಮ್ ಇದ್ದಿದ್ದಿರಲಿಲ್ಲ. ಅದಕ್ಕೆ ಆ ಒಂದು ಕಂತುಗಳ ವಿಚಾರಣೆಯನ್ನು ಬಿಟ್ಬಿಟ್ಟಿದ್ವಿ. ಆದರೆ ಸದ್ಯಕ್ಕೆ ಸರ್ಕಾರ ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಈ 2 ಕಂತುಗಳನ್ನು ಕೂಡ ನಾವು ಹಾಕಿಕೊಡ್ತೇವೆ ಅಂತ ಹೇಳಲಾಗಿದೆ. ಹೇಗೆ ಅಂತ ನೋಡೋದಾದರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಅಧಿವೇಶನದಲ್ಲಿ BJP ನಾಯಕರು ಪ್ರೆಷರನ್ನು ಹಾಕಿರ್ತಕ್ಕಂಥದ್ದು. ಹೌದು, BJP ನಾಯಕರು ಎಲ್ಲ ಮಾಹಿತಿಯನ್ನು ಕಲೆಕ್ಟೇ ಮಾಡ್ಕೊಂಡು ಬಂದಿದ್ರು ಅನ್ಸುತ್ತೆ. ಯಾಕಂದರೆ ಚಳಿಗಾಲದ ಅಧಿವೇಶನ ನಡೀತಾ ಇತ್ತು. ಅಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ಯೋಜನೆಗಳ ಬಗ್ಗೆ, ಇನ್ನೇನೇನು ಮುಂದೆ ಕಾರ್ಯಗಳಾಗಬೇಕು, ಇನ್ನು ಯಾವ ಕಾರ್ಯಗಳು ಆಗ್ತಾ ಇದ್ದಾವೋ ಅದು ಸರಿನೋ ತಪ್ಪು ಅನ್ನೋದರ ಬಗ್ಗೆ ಚರ್ಚೆ ಮಾಡಬೇಕು. ಏನಾದರೂ ತಪ್ಪುಗಳು ಕಂಡು ಬಂದರೆ ವಿರೋಧ ಪಕ್ಷದ ನಾಯಕರು ಅದರ ಬಗ್ಗೆ ಟೀಕೆ ಮಾಡಿ ಅದನ್ನು ಅವರಿಗೆ ಉತ್ತರವನ್ನು ಕೊಡಬೇಕು. ಈ ರೀತಿ ಮಾಡ್ತಾ ಇದ್ದರೆ ಇದು ತಪ್ಪು, ಇದು ಸರಿ ಅಂತಕ್ಕಂಥದ್ದನ್ನು ಕೂಡ ಪ್ರಶ್ನಿಸಬೇಕು. ಇದೆಲ್ಲ ಕಾರ್ಯಗಳು ಅಧಿವೇಶನದಲ್ಲಿ ನಡೀತಾ ಇರುತ್ತೆ. ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಮಾತನಾಡುವಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ BJP ನಾಯಕರು ಫೈಲ್ ಮೇಲೆ ತೆಗೆದುಕೊಂಡ್ರು ಅಂತ ಹೇಳ್ಬೋದು. ಯಾಕಂದರೆ 1 ತಿಂಗಳದ ಜಮಾ ಮಾಡ್ತೀರಿ, 2 ಅಥವಾ 3 ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸ್ತಾ ಇದ್ದೀರಿ. ಹೀಗಾದರೆ ಮಹಿಳೆಯರಿಗೆ ಏನು ನೀವು ದುಡ್ಡನ್ನು ಕೊಡ್ತಾ ಇದ್ದೀರಿ? ಬರೀ ಬಾಯಿ ಮಾತಲೇ ನುಡಿದಂತೆ ನಡೀತಾ ಇದ್ದೀವಿ. ನಾವು ತಕ್ಕ ಮಾತಿಗೆ ಬದ್ಧವರು. ನಾವು ಪ್ರತಿ ತಿಂಗಳು ಏನು ದುಡ್ಡನ್ನು ಕೊಡ್ತಾ ಇದ್ದೀವಿ, ಹೇಳಿದ್ದೀವಿ, ಅದನ್ನು ನಾವು ಸರಿಯಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳೋದನ್ನೇ ಮಾಡ್ತಾ ಇದ್ದೀರಿ. ಆದರೆ ದುಡ್ಡೇ ಕೊಡ್ತಾ ಇಲ್ಲ. 3 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಇದೇನಾ ನಿಮ್ಮ ಯೋಜನೆ? ಇದೇನಾ ನಿಮ್ಮ ನುಡಿದಂತೆ ನಡೆಯುವಂತಹ ಯೋಜನೆ ಅಂತಕ್ಕಂತಹ ಒಂದು ಪ್ರಶ್ನೆಗಳನ್ನು ಮಾಡಿ ಟೀಕಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಅದೇ ರೀತಿಯಾಗಿ ನೀವು ಹಿಂದಿನ ತಿಂಗಳಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಹಾಕಿಲ್ಲ. ಹಾಗಾದರೆ ಈ 2 ತಿಂಗಳ ಹಣವನ್ನು 5,000 ಕೋಟಿ ಹಣವನ್ನು ನೀವು ನುಂಗಾಕಿದ್ರ ನಿಮ್ಮ ಸರ್ಕಾರ ಈ ದುಡ್ಡನ್ನು ಏನು ಮಾಡ್ತು? ಪ್ರತಿ ತಿಂಗಳು ಕೂಡ ದುಡ್ಡು ಕೊಡ್ತಾ ಇಲ್ಲ. ಹಣಕಾಸು ಇಲಾಖೆ ಹತ್ರ ದುಡ್ಡು ಇಲ್ವಾ? ನಿಮ್ಮ ಸರ್ಕಾರದ ಬಳಿ ದುಡ್ಡು ಇರಲಿಲ್ಲ ಅಂದರೆ ಹೇಳಿ, ನಾವು ಕೇಳೋದನ್ನೇ ಬಿಟ್ಟುಬಿಡ್ತೀವಿ ಅಂತಕ್ಕಂತಹ ಪ್ರಶ್ನೆಗಳನ್ನು ಮಾಡಿದರು. ಬಹುತೇಕ ಬಹಳಷ್ಟು ಫಲಾನುಭವಿಗಳಿಗೆ ಈ ಪ್ರಶ್ನೆಗಳು
ಕೇಳಿರಬಹುದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡದೇ ಇರಬಹುದು. ನಾನು ಕೂಡ ಬೇರೆ ಒಂದು ನಮ್ಮ ವಿನೋದ್ ಗೌಡ ರಿಪೋರ್ಟ್ಸ್ ಅನ್ನುವಂತಹ ಚಾನಲಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಯಾಕಂದರೆ 5,000 ಕೋಟಿ ಹಣವನ್ನು ನುಂಗಾಗದ್ರ ಅನ್ನುವಂತಹ ಮಾಹಿತಿಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿ ಬರ್ತಾ ಇದ್ವು. ಅದ್ರ ಬಗ್ಗೆ ನಾನು ಚರ್ಚಿಸಿದ್ದೀನಿ. ಸೊ ಬೇಕಾದರೆ ವಿನೋದ್ ಗೌಡ ರಿಪೋರ್ಟ್ಸ್ ಅನ್ನುವಂತಹ ಚಾನಲ್ನ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಇನ್ನು ಸ್ನೇಹಿತರೆ, ಈ ಒಟ್ಟಾರೆಯಾಗಿ 6 ಕಂತುಗಳು ಬರಬೇಕಾಗಿದ್ದು ಇದರ ಬಗ್ಗೆ ಚರ್ಚೆ ಅಧಿವೇಶನದಲ್ಲಿ ಬಹಳಷ್ಟು ಆಗಿದೆ. ಅದರ ಬಗ್ಗೆ ಒತ್ತಾಯ ಹೇರಿದ ಮೇರೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ವೆರಿಫೈ ಮಾಡ್ತಾರೆ. ಈ 2 ಕಂತುಗಳು ನಾವು ಕೊಟ್ಟಿದ್ದೀವಾ ಇಲ್ವಾ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ತಾರೆ. ತದನಂತರ ಆ ವಿಷಯ ಬೆಳಕಕ್ಕೆ ಬರುತ್ತೆ. ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬರುತ್ತೆ. ಹೌದು, ನಾವು ಈ 2 ಕಂತುಗಳನ್ನು ಕೊಟ್ಟಿಲ್ಲ ಅನ್ನೋದು ಅವರ ಗಮನಕ್ಕೆ ಬಂದ ತಕ್ಷಣ ಅಧಿವೇಶನದಲ್ಲಿನೇ ಹೇಳ್ತಾರೆ, ಹೌದು 2 ಕಂತುಗಳು ನಮ್ಮ ಗಮನಕ್ಕೆ ಇರಲಿಲ್ಲ, ಅದಕ್ಕಾಗಿ ಕೊಟ್ಟಿರಲಿಲ್ಲ. ಈಗ ಇದರ ಬಗ್ಗೆ ವೆರಿಫಿಕೇಷನ್ ಮಾಡಿದ ತಕ್ಷಣ ಮಾಹಿತಿ ಸಿಕ್ಕಿದೆ. ಈ 2 ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ದೀವಲ್ಲ, ಅದನ್ನು ನಾವು ಮೊದಲು ಕ್ಲಿಯರ್ ಮಾಡ್ತೀವಿ. ಈಗ ಸದ್ಯಕ್ಕೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟು ನನ್ನ ಮಾತಿನಿಂದ ಯಾರಿಗಾದರೂ ತಪ್ಪು ಅನಿಸಿದರೆ ಅಥವಾ ಬೇಜಾರಾಗಿದ್ದರೆ ಕ್ಷಮಿಸಿ ಅಂತಲೂ ಕೂಡ ಕೇಳಿದ್ದಾರೆ. ಸೊ ಹಾಗಾಗಿ ಈ 2 ಕಂತುಗಳನ್ನು ಕೂಡ ಕೊಡ್ತಾರೆ. ಟೋಟಲಿ ನಿಮಗೆ 6 ಕಂತುಗಳು 12,000 ದುಡ್ಡು ಜಮಾ ಆಗುವಂಥದ್ದು. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಮಹಿಳೆಯರಿಗೆ 12,000 ದುಡ್ಡು ಜಮಾ ಆಗುತ್ತೆ. ಅದೇ ರೀತಿಯಾಗಿ 24ನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಆಲ್ರೆಡಿ ಜಮಾ ಆಗ್ತಾ ಇದೆ. ಅನೇಕ ಫಲಾನುಭವಿಗಳಿಗೆ ಈಗ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಬೆಳಗಾವಿ ಆಗಿರಲಿ, ವಿಜಯನಗರ ಆಗಿರಲಿ, ಧಾರವಾಡ ಆಗಿರಲಿ, ಯಾದಗಿರಿ, ಉತ್ತರ ಕನ್ನಡ ಆಗಿರಲಿ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿರತಕ್ಕಂಥದ್ದು. ಬಹಳಷ್ಟು ಫಲಾನುಭವಿಗಳು ಕಾಯ್ತಾನೆ ಇದ್ರು ದುಡ್ಡಿಗಾಗಿ, ಹಾಗಾಗಿ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಗ್ಯಾರಂಟಿ ಜಮಾ ಆಗುತ್ತೆ. ಇನ್ನು ಸ್ನೇಹಿತರೆ, 1,29,00,000 ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ಇದ್ದಂಥವರಿಗೆ ಈ ಒಂದು ದುಡ್ಡು ಸಿಗೋದಿಲ್ಲ ಅಂತಕ್ಕಂತಹ ಮಾಹಿತಿ ಕೂಡ ಸಿಕ್ಕಿತ್ತು. ಹೌದು, ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಸಿಗೋದಿಲ್ಲ. ಯಾವ ಕಾರಣಕ್ಕಾಗಿ ಅಂದರೆ ಬಹಳಷ್ಟು ಮಹಿಳೆಯರು ಏನು ಮಾಡ್ತಾ ಇದ್ದಾರೆ, ತಮ್ಮ ರೇಷನನ್ನು ಕಾಳಸಂತೆಗಳಲ್ಲಿ ಅಂದರೆ ಕಾಳುಗಳನ್ನು ಮಾರಾಟ ಮಾಡ್ತಿರ್ತಾರಲ್ಲ, ಅಲ್ಲೇ ಅಕ್ಕಿಯನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರಂತೆ. ಸರ್ಕಾರ ನಿಮಗೆ ಯೂಸ್ ಇದೆ, ತಿಂತೀರಾ ಅಂತ ಹೇಳ್ಬಿಟ್ಟು ಕೊಟ್ಟರೆ ನೀವು ಅದನ್ನು ಮಾರಾಟ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಯಾವ ಜಿಲ್ಲೆಯಲ್ಲಿ ಅಧಿಕವಾಗಿ ಮಾರಾಟ ಮಾಡ್ತಿರ್ತಾರೆ ಆ ಜಿಲ್ಲೆಯಲ್ಲಿ ಗಮನ ಹರಿಸಿ ಅಲ್ಲಿರ್ತಕ್ಕಂತಹ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡುವಂತಹ ಕೆಲಸ ಆಹಾರ ಇಲಾಖೆ ಮಾಡುತ್ತೆ. ಅದೇ ರೀತಿಯಾಗಿ ಇನ್ನು ಬಹಳಷ್ಟು ಜನ ರೇಷನನ್ನು ತೆಗೆದುಕೊಳ್ತಾ ಇಲ್ಲ. ಕಳೆದ 3-4 ತಿಂಗಳಿನಿಂದ ರೇಷನನ್ನು ನೀವು ತೆಗೆದುಕೊಳ್ಳಿಲ್ಲ ಅಂದರೆ ಕಾರಣ ಏನೇ ಇರಲಿ, ನೀವು ವಲಸೆನೇ ಆದರೂ ಹೋಗಿರಿ ಅಥವಾ ಒಟ್ಟಾರೆಯಾಗಿ ರೇಷನ್ ನೀವು ತೆಗೆದುಕೊಳ್ಳಿಲ್ಲಪ್ಪ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕೂಡ ರದ್ದಾಗತ್ತೆ. ಅಂದರೆ ಈಗ ವಲಸೆ ಹೋಗಿರ್ತೀರಿ, ಅಲ್ಲೇ ದುಡಿಮೆ ಮಾಡ್ತಾ ಇರ್ತೀರಿ, ಇನ್ನು ಅಲ್ಲಿಂದ ಬಂದು ಇಲ್ಲಿ ತೆಗೆದ್ರೊಳಗೆ ನಿಮಗೆ ಅಷ್ಟೊಂದು ದುಡ್ಡು ಖರ್ಚು ವೆಚ್ಚ ಆಗುತ್ತೆ. ಅಷ್ಟರೊಳಗೆ ಅಲ್ಲೇ ರೇಷನ್ ತೆಗೆದುಕೊಂಡು ತಿನ್ನಬಹುದು ಅಂತ ಅಂದ್ಕೊಂಡಿರ್ತೀರಿ. ಇದೇ ಒಂದು ಮುಖ್ಯವಾದ ಕಾರಣ ಇಟ್ಕೊಳ್ತಾರೆ. ನಿಮಗೆ ರೇಷನ್ ಅಗತ್ಯವಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡ್ತಾರೆ. ಇನ್ನು ಬಹಳಷ್ಟು ಜನರು ವೈಟ್ ಬೋರ್ಡ್ ಕಾರ್ಗಳನ್ನು ಖರೀದಿ ಮಾಡ್ತಾ ಇರ್ತೀರಿ, ದೊಡ್ಡ ದೊಡ್ಡ ವಾಹನಗಳನ್ನು. ಸರ್ಕಾರಿ ನೌಕರಸ್ಥರು ಹೊಸದಾಗಿ ಜಾಬ್ ಆಗ್ತಾ ಇರುತ್ತೆ, ಅಂಥವರದ ರೇಷನ್ ಕಾರ್ಡ್ಗಳನ್ನು ಈಗ ರದ್ದು ಮಾಡಲಾಗ್ತಾ ಇದೆ. GST ಫೇರ್ ಅಂತಲೂ ಕೂಡ ಸಾಕಷ್ಟು ಜನರದು ತೋರಿಸ್ತಾ ಇದೆ, ಹಾಗಾಗಿ ಅವ್ರದ್ದು ಕೂಡ ರದ್ದು ಮಾಡಲಾಗ್ತಾ ಇದೆ. ಹೀಗೆ ಅನೇಕ ರೂಲ್ಸ್ಗಳನ್ನು ಇಟ್ಕೊಂಡು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇರುತ್ತೆ. ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿ ಇರಲಿಲ್ಲ ಅಂದರೂ ಸಹಿತ ನಿಮ್ಮ ರೇಷನ್ ಕಾರ್ಡು ರದ್ದು ಆಗೋದಿಲ್ಲ, ಆದರೆ ನಿಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗೋದಿಲ್ಲ, ರೇಷನ್ ಅಕ್ಕಿ ಮಾತ್ರ ಸಿಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಅಕೌಂಟನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ. ಏನು ಈ KYC ಆಗಿದೆ ಅಲ್ವಾ, ನೋಡ್ಕೊಳ್ಳಿ. ಇನ್ನು ಇದನ್ನು ಹೊರತುಪಡಿಸಿ ಏನೇ ಡೌಟ್ಸ್ ಇದ್ದರೂ, ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.